ರಾಜ್ಯದಲ್ಲಿ ಸಮೀಕ್ಷೆ ಯಾವ ಸ್ವರೂಪದಲ್ಲಿ ನಡೀತಾ ಇದೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಗಣ್ಯಾತಿ ಗಣ್ಯರೇ ಸಮೀಕ್ಷೆಯಲ್ಲಿ ಭಾಗಿಯಾಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಸಮೀಕ್ಷೆಯಲ್ಲಿ ಭಾಗಿಯಾಗೋದಕ್ಕೆ ಇನ್ಫೋಸಿಸ್ ಸುಧಾಮೂರ್ತಿಯವರು ಹಿಂದೇಟು ಹಾಕಿದ್ದಾರೆ. ಇನ್ಫೋಸಿಸ್ನ ಮುಖ್ಯಸ್ಥ ನಾರಾಯಣ ಮೂರ್ತಿಯವರು ಕೂಡ ನಿರಾಕರಿಸಿದ್ದಾರೆ. ಅವ್ರು ಕೊಡ್ತಾ ಇದ್ದಾರೆ ಏನು ರೀಸನ್ ಅಂದರೆ, ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಸಮೀಕ್ಷೆ ನಡೆಸ್ತಾ ಇದ್ದೀರಾ, ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿದವರಲ್ಲ, ಹೀಗಾಗಿ ಸರ್ಕಾರದ ಸಮೀಕ್ಷೆಯಲ್ಲಿ ನಾವು ಭಾಗಿಯಾಗಲ್ಲ ಅಂತ ಹಿಂಬರಹವನ್ನು ಕೊಟ್ಟು ಸೈನ್ ಮಾಡಿದ್ದಾರೆ. ಈ ಸಮೀಕ್ಷೆಯಿಂದ ಅಂದರೆ ನಮ್ಮ ಮನೆ ಸಮೀಕ್ಷೆ, ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೊಳ್ಳೋದ್ರಿಂದ ಸರ್ಕಾರಕ್ಕೆ ಯಾವುದೇ ಉಪಯೋಗ ಆಗಲ್ಲ, ಹೀಗಾಗಿ ನಾವು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ ದೃಢೀಕರಣ ಪತ್ರದ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಿದೆ. ಬಟ್ ಕೋರ್ಟ್ ಹೇಳಿದೆ ವೀಕ್ಷಕರೇ, ನೆನಪಿರಲಿ, ಸಮೀಕ್ಷೆಯಲ್ಲಿ ಪೂರ್ಣ ಮಾಹಿತಿಯನ್ನು ಕೊಡೋದು ಬಿಡೋದು ಅವರವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಅವ್ರ ಇಚ್ಛೆ, ಯಾರೂ ಫೋರ್ಸ್ ಮಾಡೋಂಗಿಲ್ಲ. ಬೇಕಾದರೆ ನಾನು ಪಾಲ್ಗೊಳ್ಳಲ್ಲ ಅಂತ ಅವ್ರ ಹೆಸರು ಆಮೇಲೆ ಏನಾದರೂ ರೀಸನ್ ಕೊಡೋದಕ್ಕೆ ಬಯಸಿದ್ರೆ ಕೊಡ್ಬೋದು, ಇಲ್ಲಾಂದರೆ ಜಸ್ಟ್ ಸೈನ್ ಮಾಡಿಬಿಟ್ಟು ಒಂದು ಹಿಂಬರಹವನ್ನು ಕೊಡ್ಬೋದು.